ನಾಗಮಂಗಲ ಪುರಸಭೆಯ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಎಲ್ಲಂದರಲ್ಲಿ ಪಟ್ಟಣದ ಮುಖ್ಯ ರಸ್ತೆ ಬದಿಗಳಲ್ಲಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದ್ದ ಹಲವಾರು ಬೀದಿ ಬದಿ ವ್ಯಾಪಾರಿಗಳಿಗೆ ಇಂದು ಪುರಸಭೆಯ ಮುಖ್ಯಾಧಿಕಾರಿ ಶ್ರೀನಿವಾಸ್ ರವರು ಬೆಳ್ಳಂಬೆಳಿಗ್ಗೆ ಪಟ್ಟಣದ ಬೀದಿಗಳಲ್ಲಿ ಸಂಚರಿಸಿ ತರಾಟೆಗೆ ತೆಗೆದುಕೊಂಡರು. ಪುರಸಭೆ ನಿಯಮದಂತೆ ನಾವು ನಿಗದಿ ಮಾಡಿರುವ ಸ್ಥಳದಲ್ಲಿ ಸಮಗ್ರ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಿ. ನಿಮ್ಮ ಇಷ್ಟ ಬಂದಂತೆ ವ್ಯಾಪಾರ ಮಾಡೋದಕ್ಕೆ ಸಾಧ್ಯವಿಲ್ಲ. ವ್ಯಾಪಾರಕ್ಕೆ ನಿಗದಿತ ಜಾಗ ಬೇಕೆಂದರೆ ನಾವೇ ಕೊಡ್ತೇವೆ. ಆದರೆ ಸಾರ್ವಜನಿಕರು ಮತ್ತು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡೋದು ಪುರಸಭೆ ನಿಯಮ ಉಲ್ಲಂಘನೆ ಮಾಡಿದಂತೆ. ಆದ್ದರಿಂದ ನಿಗದಿತ ಜಾಗದಲ್ಲಿ ವ್ಯಾಪಾರ ಮಾಡಿ ಪುರಸಭೆಗೆ ಸಹಕಾರ ನೀಡಬೇಕು ಎಂದರು. ಬಹುಕೋಟಿ ವೆಚ್ಚದಲ್ಲಿ ಹೈಟೆಕ್ ವಾಣಿಜ್ಯ ಮಳಿಗೆ ಪ್ರಾರಂಭವಾಗಿದ್ದು, ಮಳಿಗೆ ಬಾಡಿಗೆಗೆ ಪಡೆದಿರುವವರು ಕೂಡ ವ್ಯಾಪಾರ ಮಾಡಬೇಕಾಗತ್ತೆ. ಆದ್ದರಿಂದ ಸಮಗ್ರ ವ್ಯಾಪಾರವನ್ನು ಒಂದೇ ಜಾಗದಲ್ಲಿ ಮಾಡಬೇಕು ಅಂತ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದ ವ್ಯಕ್ತಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿ ಪುರಸಭೆ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಕ್ರಮ ಜರುಗಿಸಬೇಕಾಗತ್ತೆ ಎಂದರು. ಫುಟ್ಪಾತ್ ಅಂಗಡಿಗಳು ಮತ್ತು ಹೋಟೆಲ್ಗಳು ಸಿಕ್ಕಾಪಟ್ಟೆ ವ್ಯಾಪಕವಾಗಿ ಬೆಳೀತಾ ಇದೆ. ಈ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಂಡು ಹೋಟೆಲ್ಗಳು ಅಥವಾ ನಗರದಾದ್ಯಂತ ಇರುವಂಥದ್ದು ಈ ಪಟ್ಟಣದಾದ್ಯಂತ ಇರೋ ಹಣ್ಣಂಗಡಿಗಳು, ತರಕಾರಿ ಅಂಗಡಿಗಳನ್ನೆಲ್ಲ ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವುಗೊಳಿಸಕ್ಕೆ ಹೋದಾಕ್ಷಣ ಅವ್ರು ನಮ್ಮ 25 ವರ್ಷದಿಂದ 20 ವರ್ಷದಿಂದ ಮಾಡ್ತಾ ಇದ್ದೀವಿ, ನಮ್ಮ ಬೇರೆ ಕಡೆ ಜಾಗ ಮಾಡಿಕೊಡಿ, ಹಾಗೆ ಹೀಗಿಂತ ಸಾರ್ವಜನಿಕರನ್ನು ಸೇರಿಸ್ಕೊಂಡು ಗಲಾಟೆ ಮಾಡೋದು, ಪ್ರಚೋದಿಸೋದು, ಸಾರ್ವಜನಿಕರನ್ನು ಪ್ರಚೋದಿಸೋದು, ನಮ್ಮ ಮುನ್ಸಿಪಾಲ್ಟಿಯವರು ಎಂಪ್ಲಾಯೀಸ್ ಮೇಲೆ ಜಗಳಕ್ಕೆ ಬರೋದು, ಆ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ನಾವೇನು ಪರ್ಮನೆಂಟಾಗಿ ಫುಟ್ಪಾತ್ ವ್ಯಾಪಾರಿಗಳಿದ್ರು ಅವ್ರಿಗೆ ಪರ್ಮನೆಂಟಾಗಿ ನಮ್ಮ ಮುನ್ಸಿಪಾಲ್ಟಿ ಪಕ್ಕನೇ ಆವರಣದಲ್ಲಿ ಒಳಗಡೆ ಇರೋ ಜಾಗದಲ್ಲಿ ನಾವು ಲೀಸ್ಟ್ ಮಾಡಿ ಅವ್ರಿಗೆಲ್ಲರಿಗೂ ಜಾಗ ಕೊಟ್ಟಾಗಿದೆ. ಹೂ ಮಾರೋರಿಗೆ, ಹಣ್ಣು ಮಾರೋರ್ಗೇನು ಜಾಗ ಕೊಟ್ಟಾಗಿದೆ. ಅದಲ್ಲದೆ ಕಳೆದ 10-15 ವರ್ಷದಿದ್ದಂಥ ಕಾಂಪ್ಲೆಕ್ಸನ್ನು ಓಪನ್ ಮಾಡಿಸಿ ಅವ್ರಿಗೆ ಬಾಡಿಗೆ ಕರೆದು ಎಷ್ಟೊಂದು ಜನ ಹಣ್ಣಿನ ವ್ಯಾಪಾರಿಗಳು, ತರಕಾರಿ ವ್ಯಾಪಾರಿಗಳು ಮತ್ತು ಇತರ ಏನೇನು ಉದ್ದಿಮೆ ನಡೆಸ್ತಾರೆ ಅವರೆಲ್ಲರೂ ಕಾಂಪ್ಲೆಕ್ಸ್ ಬಾಡಿಗೆ ಕಟ್ತಾ ಇದ್ದಾರೆ. 25,000ದಿಂದ ಹಿಡಿದು 70,000 ರೂಪಾಯಿವರೆಗೂ ಬಾಡಿಗೆ ಕಟ್ತಾ ಇದ್ದಾರೆ. ಆ ನಮ್ಮ ಕಾಂಪ್ಲೆಕ್ಸ್ ಹತ್ರನೇ 50 ಮೀಟರ್ ದೂರದಲ್ಲಿ, 100 ಮೀಟರ್ ದೂರದಲ್ಲಿ, 10 ಮೀಟರ್ ದೂರದಲ್ಲೆಲ್ಲ ಇವರು ಫುಟ್ಪಾತಲ್ಲಿ ತಳ್ಳಗಾಡಿಗಳಲ್ಲಿ ಇಟ್ಕೊತಾರೆ. ತಳ್ಳಗಾಡಿಯಲ್ಲಿ ಇಟ್ಕೊಂಡು ತಳ್ಕೊಂಡು ವ್ಯಾಪಾರ ಮಾಡೋದಿಲ್ಲ. ಒಂದೇ ಕಡೆ ಫಿಕ್ಸ್ ಮಾಡಿಕೊಂಡು ಒಂದು ಜಾಗದಲ್ಲಿ ನಿಂತ್ಕೊಂಡು ಬೆಳಗಿನ ಸಂಜೆವರೆಗೂ ವ್ಯಾಪಾರ ಮಾಡ್ತಾರೆ. ಹೀಗಾಗಿ ಅಲ್ಲಿ ಕಾಂಪ್ಲೆಕ್ಸಲ್ಲಿ ಬಾಡಿಗೆ ತೊಗೊಂಡಿರೋ ಬಾಡಿಗೆದಾರರುಗಳು ಯಾರು ಬಾಡಿಗೆ ಕಟ್ತೇನೆ